ರಾಜ್ಯ ಬಿಜೆಪಿಯಿಂದ ಧರ್ಮಸ್ಥಳ ಚಲೋನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಶನಿವಾರ ಬೆಳಗ್ಗೆ ಎಲ್ಲರೂ ಕೂಡ ಬಹುತೇಕ ಧರ್ಮಸ್ಥಳಕ್ಕೆ ಚಲೋವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಧರ್ಮಸ್ಥಳದ ಪರವಾಗಿ ಸದನದಲ್ಲೂ ಕೂಡ ಧ್ವನಿಯನ್ನು ಎತ್ತಿರ್ತಕ್ಕಂಥದ್ದು. ನಾಳೆ ವಿಪಕ್ಷ ನಾಯಕರಾದಂಥ ಮೇಲ್ಮನೆ ವಿಪಕ್ಷ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿ ಅವರು ಕೂಡ ಹೋಗ್ತಾ ಇದ್ದಾರೆ. ಅವ್ರನ್ನ ಮಾತಾಡ್ಸೋಗ್ನಿ. ಸರ್, ಧರ್ಮಸ್ಥಳ ಪರವಾಗಿ ಇಡೀ ಬಿಜೆಪಿ ಮತ್ತು ಕರಾವಳಿ ಭಾಗದ ಶಾಸಕರೆಲ್ಲರೂ ಕೂಡ ಧ್ವನಿಯಾಗಿ ನಿಲ್ತಾ ಇರ್ತಕ್ಕಂಥದ್ದು. ನೋಡಿ, ಧಾರ್ಮಿಕ ಸಂಸ್ಥೆಗಳ ವಿರುದ್ಧವಾಗಿ ಕೆಲವು ಪಿತೂರಿಗಳು ನಡೆದಿದೆ ಅಂತೇಳಿ ಭಾರತೀಯ ಜನತಾ ಪಕ್ಷ ಮೊದಲಿಂದಲೂ ಹೇಳ್ತಾ ಬಂದಿದೆ. ಅದಕ್ಕೆ ಪೂರಕವಾಗಿ ಈ ರಾಜ್ಯ ಸರ್ಕಾರ ಈ ಕೆಲವು ಕಮ್ಯುನಿಸ್ಟರ ಜೊತೆಯಲ್ಲಿ ಕೂಡಿ ಅವರಿಗೆ ಒತ್ತು ಕೊಟ್ಟು ಅವರ ಆಪಾದನೆಗಳಿಗೆ ಸ್ಪಂದಿಸಿ ಇವತ್ತೊಂದು ದಿವಸ ಶಬರಿಮಲೆಯನ್ನು ಟಾರ್ಗೆಟ್ ಮಾಡಿದ್ದಾಯಿತು. ಕಮ್ಯುನಿಸ್ಟ್ನವರು ಏನೂ ಮಾಡಲಿಕ್ಕಾಗಲಿಲ್ಲ. ಈಗ ಅದನ್ನು ಬಿಟ್ಟು ಧರ್ಮಸ್ಥಳಕ್ಕೆ ಬಂದರು. ಕರ್ನಾಟಕದ ಪೊಲೀಸ್ ಬೇಡ, ನಮಗೆ ಕೇರಳ ಪೊಲೀಸ್ನವ್ರು ಬೇಕು ಅಂದರು. ಏನು ವ್ಯವಸ್ಥೆ ಇದು? ವ್ಯವಸ್ಥೆನ ಅವಸ್ಥೆನ ಇದು? ಇದಕ್ಕೆ ಇವತ್ತು ಒಂದು ಧಾರ್ಮಿಕ ಸಂಸ್ಥೆಯನ್ನು ಗುರಿ ಮಾಡಿ ಅದಕ್ಕೆ ಕೆಟ್ಟ ಹೆಸರನ್ನು ತರ್ತಕ್ಕಂಥ ಕೆಲಸವನ್ನು ಕಮ್ಯುನಿಸ್ಟ್ನವರು ಮತ್ತು ಕಾಂಗ್ರೆಸ್ಸಿಗರು ಸೇರಿ ಮಾಡ್ತಾ ಇದ್ದಾರೆ. ಅವರು ಎರಡೂ ಕೂಡ ಸೇರಿದ್ದಾರೆ. ಯಾರೋ ಅನಾಮಿಕ ಅನ್ನೋ ಒಬ್ಬನ್ನು ತಂದು ಮುಂದೆ ನಿಲ್ಲಿಸ್ಕೊಂಡು ಬಹುಶಃ SITಗೆ ಆತನೇ ಚೇರ್ಮನ್ನು ಅನ್ನೋ ರೀತಿಯಲ್ಲಿ ಇವತ್ತು ನಡೀತಾ ಇದೆ. ಕಾನೂನು ಪ್ರಕಾರ ಏನಾಗಬೇಕು? ಯಾರೋ ಈ ರೀತಿ ಅನಾಮಿಕ ಬಂದು ನಾನೇ ಇದರಲ್ಲಿ ಇನ್ವಾಲ್ವ್ ಆಗಿದ್ದೇನೆ ಅಂತ ಹೇಳಿದಾಗ ಮೊದಲು ಅವನ ಮೇಲೆ FIR ಆಗಬೇಕು, ಅವನ ಅರೆಸ್ಟ್ ಆಗಬೇಕು, ಕೋರ್ಟಿಗೆ ಪ್ರೊಡ್ಯೂಸ್ ಆಗಬೇಕು. ಅದಾದ ಮೇಲೆ ಏನಾದರೂ ಅವನ ಅವಶ್ಯಕತೆ ಇದ್ದರೆ ಅವನ್ನ ಬಳಕೆ ಮಾಡಬೇಕು. ಇದೇನೂ ನಡೆದಿಲ್ಲ. ಯಾರೋ ಒಬ್ಬನ್ನು ಕೊಟ್ಟರೆ ಅವನು ಯಾರು? ಅವನನ್ನು ರಕ್ಷಣೆ ಮಾಡೋ ಯೋಗ್ಯತೆ ಈ ಸರ್ಕಾರಕ್ಕಿಲ್ವಾ? ಅವನಿಗೇನೋ ತೊಂದರೆ ಆಗುತ್ತೆ ಅಂತಂದರೆ ಅದರ ರಕ್ಷಣೆ ಸರ್ಕಾರದ ಜವಾಬ್ದಾರಿ. ಮೊದಲು ಅವನ್ನ ಅರೆಸ್ಟ್ ಮಾಡಿ ನೀವು ಕರ್ಕೊಂಡು ಹೋಗ್ಬೇಕಾಗಿತ್ತೇ ಹೊರತು ಅದನ್ನು ಬಿಟ್ಟು ನೀವು ಮಾಡಿರೋದೇನೋ ಅವನ ಮುಂದಾಳತ್ವದಲ್ಲಿ ಇದನ್ನೆಲ್ಲ ಮಾಡ್ತಾ ಇದ್ದೀರಿ. ಇದು ಕಾನೂನಿಗೆ ವಿರುದ್ಧ ಅಲ್ಲ, ಸಂವಿಧಾನದ ವಿರೋಧಿ ಅಲ್ಲ. ಅದಕ್ಕೆ ಈಗ ನಾವು ಹೇಳ್ತಾ ಇದ್ವಿ ಇದು ಷಡ್ಯಂತ್ರ ಅಂತ. ನಿನ್ನೆ ಮೊನ್ನೆಯಿಂದ ಸರ್ಕಾರ DK ಶಿವಕುಮಾರ್ ಅವರು ಕೂಡ ಹೇಳಿಬಿಟ್ರು ಇದರಿಂದ ಏನೋ ಷಡ್ಯಂತ್ರ ನಡೆದಿದೆ ಅಂತ. ಅಂದರೆ ಆಂಟಿಸಿಪೇಟ್ರಿ ಬೇಲ್ ತಗೊಳಕ್ಕೆ ನೋಡ್ತಾ ಇದ್ದಾರೆ. ಸರ್ಕಾರವೇ ಆಂಟಿಸಿಪೇಟ್ರಿ ಬೇಲ್ಗೆ ನಿಂತಿದೆ ಈಗ. ಯಾಕೆಂದರೆ ಮಾಡಿದ್ದು ತಪ್ಪು, ಈಗ ಯಾರ ಮೇಲಾದರೂ ತಪ್ಪು ಹಾಕ್ಬೇಕಲ್ಲ. ಅಂದಮೇಲೆ ಇದು ಷಡ್ಯಂತ್ರ ನಡೀತಾ ಇದೆ ಅಂತ ನಿಮಗೆ ಗೊತ್ತಿದ್ರೆ ನೀವು ಇನ್ವೆಸ್ಟಿಗೇಷನ್ಗೆ ಯಾಕೆ ಕೊಟ್ಟರೆ? ಇದನ್ನು ಅನಾಮಿಕನನ್ನು ಯಾಕೆ ಕರ್ಕೊಂಬಂದ್ರಿ? ಸರ್, ಈಗ DK ಶಿವಕುಮಾರ್ ಅವರು ಕೂಡ ಸದನದಲ್ಲಿ ಹೇಳಿದ್ದಾರೆ ಐ ಆಮ್ ಸ್ಟ್ಯಾಂಡ್ ವಿತ್ ಧರ್ಮಸ್ಥಳ, ಇದು ಒಂದು ಷಡ್ಯಂತ್ರ ಅನ್ನೋಂತ ಹೇಳಿಕೆಯನ್ನು ಮಾಡ್ತಾರೆ. ಇದು ಯಾವಾಗಂದರೆ ಇನ್ನೇನೂ ಸಿಗಲಿಲ್ಲ. ಈಗ ಎಲ್ಲ ತೋರಿಸಿದ ಸ್ಥಳಗಳು ಅಗದಿದ್ದಾಯಿತು, ಬಗದಿದ್ದಾಯಿತು, ಏನೂ ಸಿಗಲಿಲ್ಲ. ಈಗ ನೀವು ಐ ವಿಲ್ ಸ್ಟ್ಯಾಂಡ್ ವಿತ್ ಧರ್ಮಸ್ಥಳ ಅಂತ ಇವಾಗ ಮಾತಾಡ್ತೀರಿ, ಬಿಗಿನಿಂಗಲ್ಲಿ ಯಾಕೆ ಮಾತಾಡಲಿಲ್ಲ? ಅಥವಾ SITಗೆ ಯಾರೋ ಬಂದು ಕೆಲವರು SITಗೆ ಕೇಳಿದ್ರು. ಯಾರವರು? ಎಲ್ಲ ಕಮ್ಯುನಿಸ್ಟ್ನವರು, ಬುದ್ಧಿಜೀವಿಗಳು. ಇವರೆಲ್ಲ ನಿಜವಾಗ್ಲೂ ಬುದ್ಧಿಜೀವಿಗಳಲ್ಲ. ಇವ್ರಿಗೆ ಅಡ್ರೆಸ್ ಇದೆಯಾ? ಎಲ್ಲೋ ಕುಳಿತು ಬಂದು ಮುಖ್ಯಮಂತ್ರಿಗಳಿಗೆ ಒಂದು ಕೊಟ್ಟು ಮುಖ್ಯಮಂತ್ರಿಗಳು ಏನು ಹೇಳಿದ್ರು? ಹಂಗೆಲ್ಲ ಯಾರೋ ಬಂದು ಕೊಟ್ಟ ತಕ್ಷಣ ಆಗಲ್ಲ ಅಂದರು. ಆದರೆ ಒಂದೇ ದಿನದಲ್ಲಿ ಯಾಕೆ ನೀವು U-ಟರ್ನ್ ಹೊಡೆದು SIT ಕೊಟ್ರಿ? ಅಂದರೆ ನೀವು ಹತ್ತಂಗೆ ಮಾಡಿರಿ, ನಾನು ಸತ್ತಂಗೆ ಮಾಡ್ತೀನಿ ಅಂತಲಾ? ಇದೆಲ್ಲ ವ್ಯವಸ್ಥಿತ ಪಿತೂರಿಗಳು. ಹಿಂದುತ್ವದ ವಿರುದ್ಧವಾಗಿ, ಧಾರ್ಮಿಕ ಸಂಸ್ಥೆಗಳ ವಿರುದ್ಧವಾಗಿ, ತಳ ಸಮುದಾಯದ ವಿರುದ್ಧವಾಗಿ ಈ ಕಾಂಗ್ರೆಸ್ ಸರ್ಕಾರ ಪ್ರಥಮದಿಂದಲೂ ಕೂಡ ಈ ರೀತಿಯೇ ಮಾಡ್ತಾ ಬರ್ತಿದೆ. ಈಗಲೂ ಕೂಡ ಅದನ್ನು ಎತ್ತಿ ತೋರಿಸಿದೆ. ಮುಖ್ಯಮಂತ್ರಿಗಳು ದಡ್ಡತನವನ್ನು ಪ್ರದರ್ಶನ ಮಾಡಿದ್ದಾರೆ. ಯಾವ ರೀತಿ ದಡ್ಡತನ ಅಂತಂದರೆ, ಕಪ್ಪು ಗೆದ್ದಿದ್ದು RCB, 11 ಜನರ ಸಾವಿಗೆ ತಪ್ಪು ಮಾಡಿದ್ದು ಸರ್ಕಾರ. ಹೀಗೇ ಈಗ ಅನಾಮಿಕನ ಹೆಸರಿನಲ್ಲಿ ಈಗ ಧರ್ಮಸ್ಥಳದ ವಿಷಯದಲ್ಲೂ ಅದೇ ತಪ್ಪು ಮಾಡಿದ್ದಾರೆ. ಇಂಥ ತಪ್ಪುಗಳಿಗೆ ಶಿಕ್ಷೆ ಖಂಡಿತ ಆಗುತ್ತೆ. ಇದನ್ನು ಕಾಯ್ತಾ ಇರಿ. ಆದರೆ ನಿಮ್ಮ ಈ ಭಕ್ತರ ತಾಳ್ಮೆ ಪರೀಕ್ಷೆ ಮಾಡಕ್ಕೆ ಹೋಗ್ತಾ ಇದ್ದೀರಿ. ಭಕ್ತರು ತಾಳ್ಮೆಯಿಂದ ಇಷ್ಟು ದಿವಸ ಇದ್ದರು. ಆದರೆ ಇದೆಲ್ಲ ನೋಡಿದ ಮೇಲೆ ಅವರ ತಾಳ್ಮೆಗೂ ಒಂದು ಮಿತಿ ಇರ್ತದೆ. ಆ ಕಟ್ಟೆ ಒಡೆದ್ರೆ ನಿಮ್ಮ ಸರ್ಕಾರವೇ ಉರುಳಿ ಹೋಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತೇನೆ.
ಜೊತೆಗೆ ಸತ್ಯಾಂಶ ಹೊರ ಬರಬೇಕು ಅಂತಂದ್ರೆ ಅಪರಿಚಿತ ವ್ಯಕ್ತಿಯ ಬ್ರೈನ್ ಮ್ಯಾಪಿಂಗ್ ಆಗಬೇಕು ಅನ್ನೋ ಅವನ ಬ್ರೈನ್ ಮ್ಯಾಪಿಂಗ್ ಆಗಬೇಕು, ಅವನ್ನ ಮೊದಲು ಜೈಲಿಗೆ ಹಾಕ್ಬೇಕು. ಅವನ್ನ ಸುಳ್ಳು ಆಪಾದನೆಗಳನ್ನು ಮಾಡಿ ಇವತ್ತು ಯಾಕೆ ಇಷ್ಟೆಲ್ಲ ಹೇಳಿದ ಮೇಲೆ ಒಂದು ಕಡೆ ಏನೂ ಸಿಗಲಿಲ್ಲ? ಯಾಕೆ? ಇದೆಲ್ಲ ಷಡ್ಯಂತ್ರ ಅನ್ನೋದು ಸರ್ಕಾರಕ್ಕೆ ಈಗ ಅರ್ಥವಾಗ್ತಾ ಇದೆ. ಎಲ್ಲ ಮೀರಿ ಹೋದ್ಮೇಲೆ ನಿಮಗೆ ಅರ್ಥ ಆಗಿನೂ ಪ್ರಯೋಜನ ಇಲ್ಲ. ಯಾಕೆಂದರೆ ತಪ್ಪು ಮಾಡಿದವರು ಸರ್ಕಾರ ಅನ್ನೋದು ಜನರಿಗೆ ಗೊತ್ತಾಯಿತು. ನಾವೆಲ್ಲ ಧರ್ಮಸ್ಥಳಕ್ಕೆ ಹೋಗಿ ಜನರ ಪರವಾಗಿ ಮತ್ತು ಭಕ್ತರ ಪರವಾಗಿ ನಿಲ್ತೀರಾ? ನೋಡಿ, ಅಲ್ಲೇನು ಸಭೆ ಇಲ್ಲ, ಸಮಾರಂಭ ಇಲ್ಲ, ದೇವರ ದರ್ಶನಕ್ಕೆ ಹೋಗ್ತಾ ಇರೋದು. ಇದು ಆಂದೋಲನವೂ ಅಲ್ಲ. ಇಲ್ಲಿ ಧಾರ್ಮಿಕ ಕ್ಷೇತ್ರಕ್ಕೆ ಆಪಾದನೆ ಬಂದಾಗ ನಾವು ಧಾರ್ಮಿಕ ಕ್ಷೇತ್ರದ ಪರವಾಗಿ ನಿಲ್ತಕ್ಕಂಥದ್ದು ನಮ್ಮ ಧರ್ಮ. ಹಿಂದೂಗಳಾಗಿ ಆ ಕೆಲಸವನ್ನು ಮಾಡ್ತಿದ್ದೀವಿ ಅಷ್ಟೇ. ಥ್ಯಾಂಕ್ ಯು. ಇದಿಷ್ಟು ಮೇಲ್ಮನೆ ವಿಪಕ್ಷ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿ ಅವರು ಮತ್ತು ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ಬಿಜೆಪಿಯಿಂದ ಧರ್ಮಸ್ಥಳ ಚಲೋನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಶನಿವಾರ ಬೆಳಗ್ಗೆ ಎಲ್ಲರೂ ಕೂಡ ಬಹುತೇಕ ಧರ್ಮಸ್ಥಳಕ್ಕೆ ಛಲವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಧರ್ಮಸ್ಥಳದ ಪರವಾಗಿ ಸದನದಲ್ಲೂ ಕೂಡ ಧ್ವನಿಯನ್ನು ಎತ್ತಿರ್ತಕ್ಕಂಥದ್ದು. ನಾಳೆ ವಿಪಕ್ಷ ನಾಯಕರಾದಂಥ ಮೇಲ್ಮನೆ ವಿಪಕ್ಷ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿ ಅವರು ಕೂಡ ಹೋಗ್ತಾ ಇದ್ದಾರೆ. ಅವ್ರನ್ನ ಮಾತಾಡ್ಸೋಗ್ನಿ. ಸರ್, ಧರ್ಮಸ್ಥಳ ಪರವಾಗಿ ಇಡೀ ಬಿಜೆಪಿ ಮತ್ತು ಕರಾವಳಿ ಭಾಗದ ಶಾಸಕರೆಲ್ಲರೂ ಕೂಡ ಧ್ವನಿಯಾಗಿ ನಿಲ್ತಾ ಇರ್ತಕ್ಕಂಥದ್ದು. ನೋಡಿ, ಧಾರ್ಮಿಕ ಸಂಸ್ಥೆಗಳ ವಿರುದ್ಧವಾಗಿ ಕೆಲವು ಪಿತೂರಿಗಳು ನಡೆದಿದೆ ಅಂತೇಳಿ ಭಾರತೀಯ ಜನತಾ ಪಕ್ಷ ಮೊದಲಿಂದಲೂ ಹೇಳ್ತಾ ಬಂದಿದೆ. ಅದಕ್ಕೆ ಪೂರಕವಾಗಿ ಈ ರಾಜ್ಯ ಸರ್ಕಾರ ಈ ಕೆಲವು ಕಮ್ಯುನಿಸ್ಟರ ಜೊತೆಯಲ್ಲಿ ಕೂಡಿ ಅವರಿಗೆ ಒತ್ತು ಕೊಟ್ಟು ಅವರ ಆಪಾದನೆಗಳಿಗೆ ಸ್ಪಂದಿಸಿ ಇವತ್ತಿನ ದಿವಸ ಶಬರಿಮಲೆಯನ್ನು ಟಾರ್ಗೆಟ್ ಮಾಡಿದ್ದಾಯಿತು. ಕಮ್ಯುನಿಸ್ಟ್ನವರು ಏನೂ ಮಾಡಲಿಕ್ಕಾಗಲಿಲ್ಲ. ಈಗ ಅದನ್ನು ಬಿಟ್ಟು ಧರ್ಮಸ್ಥಳಕ್ಕೆ ಬಂದರು. ಕರ್ನಾಟಕದ ಪೊಲೀಸ್ ಬೇಡ, ನಮಗೆ ಕೇರಳ ಪೊಲೀಸ್ನವ್ರು ಬೇಕು ಅಂದರು. ಏನು ವ್ಯವಸ್ಥೆ ಇದು? ವ್ಯವಸ್ಥೆನ ಅವಸ್ಥೆನ ಇದು? ಇದಕ್ಕೆ ಇವತ್ತು ಒಂದು ಧಾರ್ಮಿಕ ಸಂಸ್ಥೆಯನ್ನು ಗುರಿ ಮಾಡಿ ಅದಕ್ಕೆ ಕೆಟ್ಟ ಹೆಸರನ್ನು ತರ್ತಕ್ಕಂಥ ಕೆಲಸವನ್ನು ಕಮ್ಯುನಿಸ್ಟ್ನವರು ಮತ್ತು ಕಾಂಗ್ರೆಸ್ಸಿಗರು ಸೇರಿ ಮಾಡ್ತಾ ಇದ್ದಾರೆ. ಅವರು ಎರಡೂ ಕೂಡ ಸೇರಿದ್ದಾರೆ. ಯಾರೋ ಅನಾಮಿಕ ಅನ್ನೋ ಒಬ್ಬನ್ನು ತಂದು ಮುಂದೆ ನಿಲ್ಲಿಸ್ಕೊಂಡು ಬಹುಶಃ SITಗೆ ಆತನೇ ಚೇರ್ಮನ್ನು ಅನ್ನೋ ರೀತಿಯಲ್ಲಿ ಇವತ್ತು ನಡೀತಾ ಇದೆ. ಕಾನೂನು ಪ್ರಕಾರ ಏನಾಗಬೇಕು? ಯಾರೋ ಈ ರೀತಿ ಅನಾಮಿಕ ಬಂದು ನಾನೇ ಇದರಲ್ಲಿ ಇನ್ವಾಲ್ವ್ ಆಗಿದ್ದೇನೆ ಅಂತ ಹೇಳಿದಾಗ ಮೊದಲು ಅವನ ಮೇಲೆ FIR ಆಗಬೇಕು, ಅವನ ಅರೆಸ್ಟ್ ಆಗಬೇಕು, ಕೋರ್ಟಿಗೆ ಪ್ರೊಡ್ಯೂಸ್ ಆಗಬೇಕು. ಅದಾದ ಮೇಲೆ ಏನಾದರೂ ಅವನ ಅವಶ್ಯಕತೆ ಇದ್ದರೆ ಅವನ್ನ ಬಳಕೆ ಮಾಡಬೇಕು. ಇದೇನೂ ನಡೆದಿಲ್ಲ. ಯಾರೋ ಒಬ್ಬನ್ನು ಕೊಟ್ಟರೆ ಅವನು ಯಾರು? ಅವನನ್ನು ರಕ್ಷಣೆ ಮಾಡೋ ಯೋಗ್ಯತೆ ಈ ಸರ್ಕಾರಕ್ಕಿಲ್ವಾ? ಅವನಿಗೇನೋ ತೊಂದರೆ ಆಗುತ್ತೆ ಅಂತಂದರೆ ಅದರ ರಕ್ಷಣೆ ಸರ್ಕಾರದ ಜವಾಬ್ದಾರಿ. ಮೊದಲು ಅವನ್ನ ಅರೆಸ್ಟ್ ಮಾಡಿ ನೀವು ಕರ್ಕೊಂಡು ಹೋಗ್ಬೇಕಾಗಿತ್ತೇ ಹೊರತು ಅದನ್ನು ಬಿಟ್ಟು ನೀವು ಮಾಡಿರೋದೇನೋ ಅವನ ಮುಂದಾಳತ್ವದಲ್ಲಿ ಇದನ್ನೆಲ್ಲ ಮಾಡ್ತಾ ಇದ್ದೀರಿ. ಇದು ಕಾನೂನಿಗೆ ವಿರುದ್ಧ ಅಲ್ಲ, ಸಂವಿಧಾನದ ವಿರೋಧಿ ಅಲ್ಲ. ಅದಕ್ಕೆ ಈಗ ನಾವು ಹೇಳ್ತಾ ಇದ್ವಿ ಇದು ಷಡ್ಯಂತ್ರ ಅಂತ. ನಿನ್ನೆ ಮೊನ್ನೆಯಿಂದ ಸರ್ಕಾರ DK ಶಿವಕುಮಾರ್ ಅವರು ಕೂಡ ಹೇಳಿಬಿಟ್ರು ಇದರಿಂದ ಏನೋ ಷಡ್ಯಂತ್ರ ನಡೆದಿದೆ ಅಂತ. ಅಂದರೆ ಆಂಟಿಸಿಪೇಟ್ರಿ ಬೇಲ್ ತಗೊಳಕ್ಕೆ ನೋಡ್ತಾ ಇದ್ದಾರೆ. ಸರ್ಕಾರವೇ ಆಂಟಿಸಿಪೇಟ್ರಿ ಬೇಲ್ಗೆ ನಿಂತಿದೆ ಈಗ. ಯಾಕೆಂದರೆ ಮಾಡಿದ್ದು ತಪ್ಪು, ಈಗ ಯಾರ ಮೇಲಾದರೂ ತಪ್ಪು ಹಾಕ್ಬೇಕಲ್ಲ. ಅಂದಮೇಲೆ ಇದು ಷಡ್ಯಂತ್ರ ನಡೀತಾ ಇದೆ ಅಂತ ನಿಮಗೆ ಗೊತ್ತಿದ್ರೆ ನೀವು ಇನ್ವೆಸ್ಟಿಗೇಷನ್ಗೆ ಯಾಕೆ ಕೊಟ್ಟರೆ? ಇದನ್ನು ಅನಾಮಿಕನನ್ನು ಯಾಕೆ ಕರ್ಕೊಂಬಂದ್ರಿ? ಸರ್, ಈಗ DK ಶಿವಕುಮಾರ್ ಅವರು ಕೂಡ ಸದನದಲ್ಲಿ ಹೇಳಿದ್ದಾರೆ ಐ ಆಮ್ ಸ್ಟ್ಯಾಂಡ್ ವಿತ್ ಧರ್ಮಸ್ಥಳ, ಇದು ಒಂದು ಷಡ್ಯಂತ್ರ ಅನ್ನೋ ಹೇಳಿಕೆಯನ್ನು ಮಾಡ್ತಾರೆ. ಇದು ಯಾವಾಗಂದರೆ ಇನ್ನೇನೂ ಸಿಗಲಿಲ್ಲ. ಈಗ ಎಲ್ಲ ತೋರಿಸಿದ ಸ್ಥಳಗಳು ಅಗದಿದ್ದಾಯಿತು, ಬಗದಿದ್ದಾಯಿತು, ಏನೂ ಸಿಗಲಿಲ್ಲ. ಈಗ ನೀವು ಐ ವಿಲ್ ಸ್ಟ್ಯಾಂಡ್ ವಿತ್ ಧರ್ಮಸ್ಥಳ ಅಂತ ಇವಾಗ ಮಾತಾಡ್ತೀರಿ, ಬಿಗಿನಿಂಗಲ್ಲಿ ಯಾಕೆ ಮಾತಾಡಲಿಲ್ಲ? ಅಥವಾ SITಗೆ ಯಾರೋ ಬಂದು ಕೆಲವರು SITಗೆ ಕೇಳಿದ್ರು. ಯಾರವರು? ಎಲ್ಲ ಕಮ್ಯುನಿಸ್ಟ್ನವರು, ಬುದ್ಧಿಜೀವಿಗಳು. ಇವರೆಲ್ಲ ನಿಜವಾಗ್ಲೂ ಬುದ್ಧಿಜೀವಿಗಳಲ್ಲ. ಇವ್ರಿಗೆ ಅಡ್ರೆಸ್ ಇದೆಯಾ? ಎಲ್ಲೋ ಕುಳಿತು ಬಂದು ಮುಖ್ಯಮಂತ್ರಿಗಳಿಗೆ ಒಂದು ಕೊಟ್ಟು, ಮುಖ್ಯಮಂತ್ರಿಗಳು ಏನು ಹೇಳಿದ್ರು? ಹಂಗೆಲ್ಲ ಯಾರೋ ಬಂದು ಕೊಟ್ಟ ತಕ್ಷಣ ಆಗಲ್ಲ ಅಂದರು. ಆದರೆ ಒಂದೇ ದಿನದಲ್ಲಿ ಯಾಕೆ ನೀವು U-ಟರ್ನ್ ಹೊಡೆದು SITಗೆ ಕೊಟ್ರಿ? ಅಂದರೆ ನೀವು ಹತ್ತಂಗೆ ಮಾಡಿರಿ, ನಾನು ಸತ್ತಂಗೆ ಮಾಡ್ತೀನಿ ಅಂತಲಾ?
ಇದೆಲ್ಲ ವ್ಯವಸ್ಥಿತ ಪಿತೂರಿಗಳು. ಹಿಂದುತ್ವದ ವಿರುದ್ಧವಾಗಿ, ಧಾರ್ಮಿಕ ಸಂಸ್ಥೆಗಳ ವಿರುದ್ಧವಾಗಿ, ತಳ ಸಮುದಾಯದ ವಿರುದ್ಧವಾಗಿ ಈ ಕಾಂಗ್ರೆಸ್ ಸರ್ಕಾರ ಪ್ರಥಮದಿಂದಲೂ ಕೂಡ ಈ ರೀತಿಯೇ ಮಾಡ್ತಾ ಬರ್ತಿದೆ. ಈಗಲೂ ಕೂಡ ಅದನ್ನು ಎತ್ತಿ ತೋರಿಸಿದೆ. ಮುಖ್ಯಮಂತ್ರಿಗಳು ದಡ್ಡತನವನ್ನು ಪ್ರದರ್ಶನ ಮಾಡಿದ್ದಾರೆ. ಯಾವ ರೀತಿ ದಡ್ಡತನ ಅಂತಂದರೆ, ಕಪ್ಪು ಗೆದ್ದಿದ್ದು RCB, 11 ಜನರ ಸಾವಿಗೆ ತಪ್ಪು ಮಾಡಿದ್ದು ಸರ್ಕಾರ. ಹೀಗೇನೆ ಈಗ ಅನಾಮಿಕನ ಹೆಸರಿನಲ್ಲಿ ಈಗ ಧರ್ಮಸ್ಥಳದ ವಿಷಯದಲ್ಲೂ ಅದೇ ತಪ್ಪು ಮಾಡಿದ್ದಾರೆ. ಇಂಥ ತಪ್ಪುಗಳಿಗೆ ಶಿಕ್ಷೆ ಖಂಡಿತ ಆಗುತ್ತೆ. ಇದನ್ನು ಕಾಯ್ತಾ ಇರಿ. ಆದರೆ ನಿಮ್ಮ ಈ ಭಕ್ತರ ತಾಳ್ಮೆ ಪರೀಕ್ಷೆ ಮಾಡಕ್ಕೆ ಹೋಗ್ತಾ ಇದ್ದೀರಿ. ಭಕ್ತರು ತಾಳ್ಮೆಯಿಂದ ಇಷ್ಟು ದಿವಸ ಇದ್ದರು. ಆದರೆ ಇದೆಲ್ಲ ನೋಡಿದ ಮೇಲೆ ಅವರ ತಾಳ್ಮೆಗೂ ಒಂದು ಮಿತಿ ಇರ್ತದೆ. ಆ ಕಟ್ಟೆ ಒಡೆದ್ರೆ ನಿಮ್ಮ ಸರ್ಕಾರವೇ ಉರುಳಿ ಹೋಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತೇನೆ. ಸರ್, ಇದ್ರ ಜೊತೆಗೆ ಸತ್ಯಾಂಶ ಹೊರ ಬರಬೇಕು ಅಂತಂದ್ರೆ ಅಪರಿಚಿತ ವ್ಯಕ್ತಿಯ ಬ್ರೈನ್ ಮ್ಯಾಪಿಂಗ್ ಆಗಬೇಕು ಅನ್ನೋ. ಅವನ ಬ್ರೈನ್ ಮ್ಯಾಪಿಂಗ್ ಆಗಬೇಕು. ಅವನ್ನ ಮೊದಲು ಜೈಲಿಗೆ ಹಾಕ್ಬೇಕು. ಅವನ್ನ ಸುಳ್ಳು ಆಪಾದನೆಗಳನ್ನು ಮಾಡಿ ಇವತ್ತು ಯಾಕೆ ಇಷ್ಟೆಲ್ಲ ಹೇಳಿದ ಮೇಲೆ ಒಂದು ಕಡೆ ಏನೂ ಸಿಗಲಿಲ್ಲ? ಯಾಕೆ? ಇದೆಲ್ಲ ಷಡ್ಯಂತ್ರ ಅನ್ನೋದು ಸರ್ಕಾರಕ್ಕೆ ಈಗ ಅರ್ಥವಾಗ್ತಾ ಇದೆ. ಎಲ್ಲ ಮೀರಿ ಹೋದ್ಮೇಲೆ ನಿಮಗೆ ಅರ್ಥ ಆಗಿನೂ ಪ್ರಯೋಜನ ಇಲ್ಲ. ಯಾಕೆಂದರೆ ತಪ್ಪು ಮಾಡಿದವರು ಸರ್ಕಾರ ಅನ್ನೋದು ಜನರಿಗೆ ಗೊತ್ತಾಯಿತು. ತಾವೆಲ್ಲ ಧರ್ಮಸ್ಥಳಕ್ಕೆ ಹೋಗಿ ಜನರ ಪರವಾಗಿ ಮತ್ತು ಭಕ್ತರ ಪರವಾಗಿ ನಿಲ್ತೀರಾ? ನೋಡಿ, ಅಲ್ಲೇನು ಸಭೆ ಇಲ್ಲ, ಸಮಾರಂಭ ಇಲ್ಲ, ದೇವರ ದರ್ಶನಕ್ಕೆ ಹೋಗ್ತಾ ಇರೋದು. ಇದು ಆಂದೋಲನವೂ ಅಲ್ಲ. ಇಲ್ಲಿ ಧಾರ್ಮಿಕ ಕ್ಷೇತ್ರಕ್ಕೆ ಆಪಾದನೆ ಬಂದಾಗ ನಾವು ಧಾರ್ಮಿಕ ಕ್ಷೇತ್ರದ ಪರವಾಗಿ ನಿಲ್ತಕ್ಕಂಥದ್ದು ನಮ್ಮ ಧರ್ಮ. ಹಿಂದೂಗಳಾಗಿ ಆ ಕೆಲಸವನ್ನು ಮಾಡ್ತಿದ್ದೀವಿ ಅಷ್ಟೇ. ಥ್ಯಾಂಕ್ ಯು. ಇದಿಷ್ಟು ಮೇಲ್ಮನೆ ವಿಪಕ್ಷ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿ ಅವರು ಮತ್ತು ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.